ನಾನೇನಾದ್ರು ಬೆಂಗಳೂರಿಗೆ ಬಂದ್ರೆ ಇವತ್ತು ಸಹ ದಿನಕ್ಕೆ 100 ಜನ ಇರ್ತಾರೆ ಮನೆ ಮುಂದೆ. ಬೇರೆ ಬೇರೆ ವಿಷಯಗಳನ್ನ ಕೇಳ್ಕೊಂಡ್ ಬರೋದು ಬೇರೆ. ಇವತ್ತಿನ ಮಕ್ಕಳು ಕೆಲವರು ಮಾತಾಡಿದಲ್ಲ, ಹೆಣ್ಣು ಮಕ್ಕಳು, ನಾನು ಯಾವ ಕಂಪ್ಯೂಟರ್ ಇಂಜಿನಿಯರ್ ಮಗ ಅನ್ನೋದಲ್ಲ, ನಾನು ನಾರಾಯಣಪ್ಪನ ಮಗ ಅನ್ನೋದನ್ನ ಚೆನ್ನಾಗಿ ಗುರುತಿಸ್ಬೇಕು ಅಂತ ಹೆಣ್ಣು ಮಗಳು ಇಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ದಲ್ಲ ರೈತರ ಹೆಸರನ್ನ. ಆ ರೀತಿಯ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಸೈನ್ಸು, ಮಳೆ ಬಂದು ಹೋಗಿದ್ದೆ ಹೇಳ್ಬಿಡು. ಏನು ಒಂದು ದಿವಸ ನೆಂದರೆ ಏನಾಗಲ್ಲ ಬೇಕಾದ್ರೆ ನಾನು ಅಲ್ಲಿ ಬಂದು ಮಳೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಯಾವುದೇ ಆಗ್ತಿಲ್ಲ, ಒಳ್ಳೆ ಸೂಚನೆ ಇದು. ನಿಮ್ಮ ಹೋರಾಟಕ್ಕೆ ವರ್ಣದೇವ ಆಶೀರ್ವಾದ ಮಾಡಲಿಕ್ಕೆ 4 ಹನಿ ಇವತ್ತು ಇಲ್ಲಿ ಆಕಾಶದಿಂದ ಸುರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದಿನಕ್ಕೆ 100 ಯುವಕರು, ಹೆಣ್ಣು ಮಕ್ಕಳು ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಹೊರಗಡೆ ಹೇಳ್ತೀವಿ, ದೊಡ್ಡ ದೊಡ್ಡ ಕಾರ್ಖಾನೆ ತಂದು ನಿಮ್ಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಆದಂತ ಅನುಭವವನ್ನ ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಪರಿಸ್ಥಿತಿ, ಯಾರಿಗೂ ಈಗ ಪರ್ಮನೆಂಟ್ ಕೆಲಸ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲೂ ಕೊಡ್ತಾ ಇಲ್ಲ, ಕಾರ್ಖಾನೆಗಳಲ್ಲೂ ಕೊಡ್ತಾ ಇಲ್ಲ. ಔಟ್ಸೋರ್ಸಸ್ ಅಂತ ಮಾಡಿ 1 ವರ್ಷ ನಿಮ್ಮನ್ನ ದುಡಿಸ್ಕೊತಾರೆ, 2ನೇ ವರ್ಷ ನಿಮ್ಮನ್ನ ಖಾಲಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾವು ನಮ್ಮ ರೈತರ ಭೂಮಿನ ಕೊಡಬೇಕ ಅನ್ನೋದು ನನಗೂ ಸಹ ಕಣ್ಣು ತೆರೆದಿದೆ ಅನ್ನೋದನ್ನ ನಿಮ್ ಗಮನಕ್ಕೆ ಮೊದಲನೇದಾಗಿ ತರಲಿಕ್ಕೆ ಬಯಸ್ತೀನಿ. ಈ ಕೂಸು ಅಂತ ಹೇಳ್ತಾರಲ್ಲ, ಅದು ಎಲ್ಲದಕ್ಕಿಂತ ಮುಂಚೆ ಈ ರೆಡ್ ಝೋನು ಅಂತ ಹೇಳಿ ಇವತ್ತು ಅಲ್ಲಿ ಏನು ನಿಂತವರೆಲ್ಲ ಧರಣಿ ಮಾಡ್ಕೊಂಡು ನನಗೆ ಧಿಕ್ಕಾರಕ್ಕೆ ಹೋಗಿ ಈ ಕೆಂಪು ಪೌಡರ್ ಹಿಡ್ಕೊಂಡವ್ರೆ. ಈ ರೆಡ್, ಯೆಲ್ಲೋ, ಅದೆಂತದೋ ಗ್ರೀನು, ಇದು ನನಗಿಂತ ಹೆಚ್ಚಾಗಿ ಅವ್ರ ನಾಯಕರಿಗೆ ಚೆನ್ನಾಗಿ ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿಗೆ. ಅದ್ರಲ್ಲಿ ಬಹಳ ಜನ ನನ್ನ ಹತ್ರಲ್ಲ ಇದ್ದವರು. ಇಲ್ಲಿ ನನ್ನ ತಾಯಂದ್ರಿಗೆ, ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ CDP ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ನ ತಯಾರು ಮಾಡ್ತಾರೆ. ಆ CDP ಅನ್ನೋದ್ರ ಮುಖಾಂತರ, ಯಾಕಂದ್ರೆ 15 ವರ್ಷಕ್ಕೆ ಒಂದು ಬಾರಿ ಇಲ್ಲ 10 ವರ್ಷಕ್ಕೆ ಒಂದು ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ ನ ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಕೂತಾರಲ್ಲ, ಬಂದು ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ಅಂತ ನಿಮಗೂ ತಲೆ ಕೆಡಿಸವ್ರೆ. ಈ ಮಾಸ್ಟರ್ ಪ್ಲಾನ್ ಏನಿದೆ, CDP ಪ್ಲಾನ್, ಈ ರೆಡ್ ಝೋನ್ ನ ಯಾತಕ್ಕೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತ ಹೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್. ಅದರಲ್ಲಿ ಏನಿದೆ ಅಂದ್ರೆ ಡೆಫಿನಿಷನ್, ವಿವರಣೆ, ಈ ಕಲರ್ ಕೋಡ್ ಏನ್ ಹಾಕ್ತಾರೆ ಪ್ಲಾನರ್ಸ್, ಅರ್ಬನ್ ಡೆವಲಪ್ಮೆಂಟ್ ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪ್ ನ ಏನು ಕಲರ್ ಝೋನ್ ಅಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬೌಂಡ್ರಿ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗವರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗವರ್ಮೆಂಟ್ ಬಿಲ್ಡಿಂಗು ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ನ ಅಲಾಟ್ ಮಾಡಿರೋದು. ಆ ಬಣ್ಣ ಹತ್ತಿ ತೋರಿಸ್ತಾರೆ, ಇದು ರೆಡ್ ಝೋನ್ ಅಂತ ಹೇಳಿ. ಅದ್ರ ಜೊತೆಗೆ ಇದರ ಇಂಪ್ಲಿಕೇಶನ್ ಪ್ರಾಪರ್ಟಿನ ಈ
ಜಮೀನ್ ಖರೀದಿ ಮಾಡ್ಯಾರ ಅವರಲ್ಲ, ಅವರಿಗೆ ಏನ್ ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಏನ್ ಮಾಡಿದ್ದಾರೆ, ಆ ಕೆಲವು ಡೀಟೇಲ್ ಏನ್ ಕೊಟ್ಟಿದ್ದಾರೆ. ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ಳಕ್ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.